ಶರಾವತಿ ನದಿಯು ಮೀನುಗಾರರ ದೊಡ್ಡ ಆಸ್ತಿಯಾಗಿದ್ದು, ಸಂಕಷ್ಟದ ಸಮಯದಲ್ಲಿ ಮೊದಲು ರಕ್ಷಣೆಗೆ ಧಾವಿಸುವವರು ಮೀನುಗಾರರಾಗಿದ್ದು, ಇದೀಗ ಮೀನುಗಾರಿಕೆ ಕ್ಷಾಮ ಎದುರಾಗಲು ಬೋಟಿಂಗ್ ಕಾರಣವಾಗಿದೆ ಎಂದು ಪಟ್ಟಣ ಪಂಚಾಯತ್ ಸದಸ್ಯ ಮೀನುಗಾರ ಮುಖಂಡ ಶಿವರಾಜ್ ಮೇಸ್ತಾ ಗಂಭೀರ ಆರೋಪ ಮಾಡಿದ್ದಾರೆ. ಹೊನ್ನಾವರ ಪಟ್ಟಣದ ಕೆಳಗಿನಪಾಳ್ಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶರಾವತಿ ನದಿಯಲ್ಲಿ ಮಿತಿಮೀರಿ ಬೋಟಿಂಗ್ ಡಿಂಗಿಗಳು ಸಂಚಾರ ಮಾಡುತ್ತಿರುವುದರಿಂದ ಮೀನುಗಾರರು ಮೀನುಗಾರಿಕೆಗೆ ತೆರಳಿದರೆ 300 ರೂಪಾಯಿ ದುಡಿಮೆ ಆಗುತ್ತಿಲ್ಲ. ಎಷ್ಟೋ ದಿನ ಖಾಲಿ ಕೈಯಲ್ಲಿ ಬಂದದ್ದು ಇದೆ. ಹೀಗಾಗಿ ಮೀನುಗಾರರು ತಮ್ಮ ವೃತ್ತಿ ಬಿಟ್ಟು ಬೋಟಿಂಗ್ ಉದ್ಯಮಕ್ಕೆ ಹೋಗುತ್ತಿದ್ದಾರೆ. ಈ ಹಿಂದೆ ಮಾವಿನಕುರ್ವಾದಲ್ಲಿ ಗುಂಡಾಗಿರಿ ನಡೆಯುತ್ತಿತ್ತು. ಇದೀಗ ಹೊನ್ನಾವರದಲ್ಲಿ ಬೋಟಿಂಗ್ ನಡೆಸುವವರು ಗುಂಡಾಗಿರಿ ನಡೆಸುತ್ತಿದ್ದಾರೆ. ಬೋಟಿಂಗ್ ಉದ್ಯಮಕ್ಕೆ ಜಾಗ ಕೊಟ್ಟವರು ಹೊನ್ನಾವರ ಪಟ್ಟಣದವರು. ಬೆಳಗ್ಗೆಯಿಂದ ಸಂಜೆ ತನಕ ಶಬ್ದ ಮಾಲಿನ್ಯ ತಡೆದುಕೊಳ್ಳುತ್ತಿದ್ದವರು ಹೊನ್ನಾವರ ಪಟ್ಟಣದವರು. ಸ್ವಂತ ಮನೆಯ ಕಾರನ್ನು ಪಾರ್ಕ್ ಮಾಡಲು ಆಗದ ಪರಿಸ್ಥಿತಿಯಲ್ಲಿ ಸ್ಥಳೀಯರು ಇದ್ದಾರೆ. ಹಗಲಲ್ಲಿ ಬೋಟ್ ಗದ್ದಲವಾದರೆ ಪ್ರತಿದಿನ ರಾತ್ರಿ 50ರಿಂದ 100 ಟಿಪ್ಪರ್ ಮರಳು ವಾಹನ ಸಂಚಾರ ಮಾಡುತ್ತಿದೆ. ಸ್ಥಳೀಯರು ಸುಖವಾಗಿ ನಿದ್ದೆ ಮಾಡದ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ. ಸ್ಥಳೀಯರು ಗಲಾಟೆ ಮಾಡದೆ ಸಹಿಸಿಕೊಂಡಿದ್ದಾರೆ ಎಂದರು. ಸ್ಥಳೀಯವಾಗಿ 5 ವರ್ಷ ಅಗ್ರಿಮೆಂಟ್ ಆಗಿರುವ ಜಾಗವನ್ನು ಖರೀದಿಸಿ ಮೀನುಗಾರಿಕೆ ಅನುಕೂಲತೆಗೆ ಖರೀದಿ ಮಾಡಿದ್ದಾರೆ. ಈಗ ಬೇರೆಯವರಿಗೆ ಅಗ್ರಿಮೆಂಟ್ ಮಾಡಲಾಗಿದೆ. ಕಾನೂನು ಪ್ರಕಾರ ಮಾಡುವುದು ಬಿಟ್ಟು ಗಲಾಟೆ ಮಾಡುತ್ತಿದ್ದಾರೆ. ದಾಮೋದರ ಮೇಸ್ತಾ ಇವರಿಗೆ ಸಂಬಂಧಪಟ್ಟ ಸರ್ಕಾರಿ ಜಾಗದಲ್ಲಿ ಇರುವ ಮನೆಯನ್ನು ಮಧ್ಯರಾತ್ರಿಯಲ್ಲಿ ಬಂದು ಧ್ವಂಸ ಮಾಡಿದ್ದಾರೆ. ಇದರಿಂದ ಕೊಂಕಣಿ ಕಾರ್ಮಿಕ ಸಮಾಜಕ್ಕೆ ಮತ್ತು ಮೀನುಗಾರರಿಗೆ ತುಂಬ ನೋವಾಗಿದೆ. ನಮ್ಮ ಸಮಾಜ ಯಾರಿಗಾದರೂ ಅನ್ಯಾಯವಾದರೆ ಮುಂದೆ ನಿಂತು ತೀರ್ಮಾನ ಮಾಡುವವರು. ಮೀನುಗಾರರ ಮೇಲೆ ಸವಾರಿ ನಡೆಯುತ್ತಿದೆ. ಪೊಲೀಸ್ ಇಲಾಖೆ ಇಂಥವರ ಮೇಲೆ ಪ್ರಕರಣ ತೆಗೆದುಕೊಳ್ಳಲು ಹಿಂದೇಟು ಹಾಕುತ್ತಿದೆ ಎಂದರು. ರಸ್ತೆ ಅಂಚಿನಲ್ಲಿ ನಿಂತು ವಾಹನ ತಡೆಯುವುದು ನಿಲ್ಲಿಸಬೇಕಿದೆ. ಏಜೆಂಟರ ಹಾವಳಿ ಅತಿಯಾಗಿದೆ. ಪ್ರವಾಸಿಗರ ಸುಲಿಗೆ ನಡೆಯುತ್ತಿದೆ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವವರು ಗುಂಡಾಗಿರಿ ಮಾಡುತ್ತಿದ್ದಾರೆ. ಪ್ರಶ್ನೆ ಮಾಡಿದರೆ ಸಚಿವ ಮಂಕಾಳ ವೈದ್ಯರ ಹೆಸರು ಹೇಳುತ್ತಾರೆ. ಸಚಿವರ ಹೆಸರು ತೆಗೆದು ಮೀನುಗಾರರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಪೊಲೀಸರಿಗೆ ಮಾಹಿತಿ ಇದ್ದರೂ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ನಾವು ಮಾಡಿದ್ದೇ ದರ್ಬಾರ್ ಎನ್ನುತ್ತಾರೆ. ಇಷ್ಟು ವರ್ಷ ಕಾಣದ ರೌಡಿಸಂ ಈಗ ನೋಡುತ್ತಿದ್ದೇವೆ. ಮುಂದೆ ಆಗುವ ಗುಂಪು ಘರ್ಷಣೆಗೆ ಪೊಲೀಸ್ ಇಲಾಖೆ ನೇರ ಹೊಣೆ ಎಂದರು. ಬೋಟಿಂಗ್ ನಡೆಯುವವರ ಪ್ರದೇಶದಲ್ಲಿ ಸೂಕ್ತ ಬಂದೋಬಸ್ತ್ ನಡೆಯಬೇಕು. ವಾಹನ ತಡೆಯುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮವಾಗಬೇಕು. ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಕೌಂಟರ್ ನಿರ್ಮಾಣವಾಗಬೇಕು. ಟೋಕನ್ ಸಿಸ್ಟಮ್ ಜಾರಿ ಮಾಡಬೇಕು. CRZ ಜಾಗದಲ್ಲಿ ಬೋಟಿಂಗ್ ದಂಧೆ ನಡೆಯುತ್ತಿದೆ. ಶಾಂತ ರೀತಿಯಲ್ಲಿ ನಡೆಯಲಿ. ಇದೇ ರೀತಿ ಗುಂಡಾಗಿರಿ ಮುಂದುವರಿದರೆ ಬೋಟಿಂಗ್ ಉದ್ಯಮ ಸರಕಾರೀಕರಣ ಮಾಡುವಂತೆ ಆಗ್ರಹ ಮಾಡುತ್ತೇವೆ ಎಂದರು. ಕರವೇ ತಾಲೂಕಾ ಅಧ್ಯಕ್ಷ ಉದಯರಾಜ್ ಮೇಸ್ತಾ ಮಾತನಾಡಿ, ಹೊನ್ನಾವರದಲ್ಲಿ ಸ್ಥಳೀಯರಿಗೆ ಸಮಸ್ಯೆ ಆಗುವ ರೀತಿಯಲ್ಲಿ ಬೋಟಿಂಗ್ ಹಾಗೂ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದೆ. ಬೆಳಗ್ಗೆಯಿಂದ ರಾತ್ರಿ ತನಕ ಬೋಟಿಂಗ್ ವ್ಯವಹಾರ ನಡೆಯುತ್ತಿದೆ. ರಾತ್ರಿಯಿಂದ ಬೆಳಗ್ಗೆ ತನಕ ಮರಳು ಸಾಗಾಟ ನಡೆಯುತ್ತಿದೆ. ನಾವು ವಾಸವಿರುವ ಜಾಗವನ್ನು ಒಳಗೆ ಹಾಕಿಕೊಳ್ಳಲು ಮುಂದಾಗಿದ್ದಾರೆ ಎಂದು ಆರೋಪ ಮಾಡಿದರು. ಶಂಕರ ಮೇಸ್ತಾ ಮಾತನಾಡಿ, ಬಹು ವರ್ಷದಿಂದ ವಾಸವಿದ್ದ ನಮ್ಮ ಮಾವನ ಜಾಗವನ್ನು 50ಕ್ಕಿಂತ ಹೆಚ್ಚು ಜನರು ರಾತ್ರಿಗೆ ಬಂದು ಏಕಾಏಕಿ ಕಡವಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಆರಂಭದಲ್ಲಿ ಸ್ವೀಕರಿಸಲು ಹಿಂದೇಟು ಹಾಕಿದರು. ಘಟನೆ ನಡೆದು 2 ದಿನ ಕಳೆದರೂ ವಿಚಾರಣೆ ಆರಂಭವಾಗಿಲ್ಲ. ಈವರೆಗೆ ಪಂಚನಾಮೆ ಮಾಡಿಲ್ಲ. ಆರೋಪಿಗಳನ್ನು ಗುರುತಿಸುವ ಕೆಲಸವನ್ನು ಮಾಡಿಲ್ಲ ಎಂದು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳೀಯ ಮೀನುಗಾರ ಮುಖಂಡ ಲೋಕೇಶ್ ಮೇಸ್ತಾ, ಗಣಪತಿ ಮೇಸ್ತಾ ಮಾತನಾಡಿದರು. ಈ ಸಂದರ್ಭದಲ್ಲಿ ಬೆಳಕೊಂಡ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಉಮೇಶ್ ಮೇಸ್ತಾ, ಸಂತೋಷ್ ಮೇಸ್ತಾ, ದಾಮೋದರ ಮೇಸ್ತಾ, ಇನ್ನು ಅನೇಕ ಮೀನುಗಾರ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಈ ಮೀನುಗಾರರ ಮೇಲೆ ಸವಾರಿ ನಡೆದಿದೆ. ಯಾವುದೇ ಒಂದು ಜೀವನ ಅವಶ್ಯಕೋಸ್ಕರ ಒಂದು ಸೈಟನ್ನು ಮಾಡಿಕೊಂಡು ಜೀವನ ನಡೆಸಬೇಕು ಹೇಳುವ ಸಂದರ್ಭದಲ್ಲಿ ಈ ರೀತಿಯ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಲಿಕ್ಕೆ ಆಗದೇ ಇರುವಂಥದ್ದು. ಪೊಲೀಸ್ ಸ್ಟೇಷನಿಗೆ ಹೋದರೆ ಯಾರ್ಯಾರು ಬಂದ್ದಾರೆ, ಆ ಗುಂಡಾಗಳು ಯಾರ್ಯಾರು ಬಂದಿದ್ದರು, ಆ ಗುಂಡಾಗಳು ಯಾರಂದರೆ ಸರ್ ಈಗ ಎಲ್ಲಿ ಏಜೆಂಟ್ರಾಗಿ ಬೈಕ್ ತಗೊಂಡು ನಿಲ್ತಾ ಇದ್ದಾರೋ ಅದೇ ಜನ ಇಲ್ಲಿ ಬಂದು ಗಲಾಟೆ ಮಾಡಿದಂಥವ್ರು. ಪೊಲೀಸರಿಗೆ ಪ್ರತಿಯೊಬ್ಬರ ಹೆಸರಿದೆ. ಈಗಾಗಲೇ ಹಲವಾರು ಕ್ರಿಮಿನಲ್ ಕೇಸಲ್ಲಿ ಇದ್ದಂಥವ್ರು. ಆದರೆ ಅವರ ವಿರುದ್ಧ ನಾವು ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರೆ ಅವರ ಒಂದು ಕಂಪ್ಲೇಂಟನ್ನು ಕೂಡ ತಗೊಳ್ಳದೇ ಇರುವಂಥದ್ದು. ಮತ್ತೊಂದು FIR ಆದರೆ ಜಾಮೀನೇ ಕ್ಯಾನ್ಸಲ್ ಆಗುವ ರೀತಿ ಹಂತದಲ್ಲಿ ಈ ಗುಂಡಾಗಳಿದ್ದಾರೆ. ಹಾಗಾಗಿ ಪೊಲೀಸರ ಹತ್ರ ಮತ್ತೊಮ್ಮೆ ಬೇಡ್ಕೊಳ್ತಾ ಇದ್ದೇನೆ, ಸಚಿವರ ಹೆಸರು ತಗೊಂಡು ಯಾರು ಇಲ್ಲಿ ಗುಂಡಾಗಿರಿ ಮಾಡ್ತಿದ್ದಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ವಾಸುದೇವ ಮೇಸ್ತಾ ಅವರ ಮನೆಯನ್ನು ರಾತ್ರಿ ಬಂದು ಕೆಡದವರು ಯಾರಿದ್ದಾರೆ ಅವರನ್ನು ಹಿಡಿತರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹೇಳಿ ಕೇಳ್ಕೊಳ್ತಾ ಇದ್ದಾಗ PSI ಅವರು 22 ತಾರೀಕಿಗೆ ಪುನಃ ಕುಳಿತು ಮಾತಾಡುವ ಅಂತ ಹೇಳಿದರು. ನಾವು ಹೋದದ್ದು 16ನೇ ತಾರೀಕಿಗೆ ಬೆಳಿಗ್ಗೆ. ನಾವು ಕೂಡ ಅವರ ಮಾತಿಗೆ ಬೆಲೆ ಕೊಟ್ಕೊಂಡು ನಮ್ಮ ಮನೆಯಲ್ಲಿ ನಾವು ವಿಚಾರ ಬಿಟ್ಕೊಂಡು ಇದ್ದೇವೆ. ಆದರೆ ಅದೇ ದಿವಸ ರಾತ್ರಿ ಮಧ್ಯಾಹ್ನ ಬೆಳಿಗ್ಗೆ ಅವರು ಕುಲ್ಲ ಮಾಡಲಿಕ್ಕೆ ಒಂದು 50 ಜನ ಬಂದು ಕುಲ್ಲ ಮಾಡಲಿಕ್ಕೆ ಗಲಾಟೆ ಮಾಡಿದರು.
ಆವಾಗ ನಾವು ಉಮೇಶ್ ಮೇಸ್ತರು ಸೇರಿಕೊಂಡು ಅದನ್ನು ತಡೆದು ಕಳಿಸಿದೆ, ಪೊಲೀಸರ ಮುಖಾಂತರ ಬಂದು ಕಳಿಸಿದೆ ಬೆಳಿಗ್ಗೆ. ಅದೇ ದಿವಸ ಪಿ ಎಸ್ ಅವರು 22ಕ್ಕೆ ಮೀಟಿಂಗ್ ಇಡುವ ಅಂತ ಹೇಳಿದರು. ಆದರೆ 16ನೇ ತಾರೀಕು ರಾತ್ರಿಗೆ, ಮಧ್ಯರಾತ್ರಿಗೆ ಒಂದು ಸುಮಾರು 20 ಜನರಷ್ಟು ಬಂದುಕೊಂಡು ಅವರು ವಾಸವಾದಂಥ ಮನೆಯನ್ನು, ಸರ್ಕಾರಿ ಜಾಗದಲ್ಲಿ ಇರುವಂಥ ಮನೆಯನ್ನು ಸಂಪೂರ್ಣ ಧ್ವಂಸ ಮಾಡಿಕೊಂಡು ಹೋಗಿದ್ದಾರೆ. ಇದರಿಂದ ನಮ್ಮ ಕೊಂಕಣ ಕಾರ್ಮಿಕ ಸಮಾಜ ಹಾಗೂ ಮೀನುಗಾರಿಗೆ ತುಂಬ ನೋವಾಗಿದೆ.